ಏನ್ ಮಾಡೋಣ ರಜತ್ ಹೆಚ್ಚು ಮರದ ತುಂಡುಗಳನ್ನು ನೆಟ್ನಲ್ಲಿ ಹೊಂದಿರುವ ಸದಸ್ಯ ಟಾಸ್ಕ್ ನಿಂದ ಔಟ್ ಆಗುತ್ತಾರೆ. ಇಬ್ರು ಮಾತಾಡಿದ್ರಿ ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು. ಐ ಡಿಡ್ಂಟ್ ಎಕ್ಸ್ಪೆಕ್ಟ್ ದಿಸ್ ಫ್ರಮ್ ಯು. ಟಿಕೆಟ್ ಫಿನಾಲೆಗೆ ಹೋಗಬಾರ್ದು ಅಂತ ಭವ್ಯ ಹೆಸರು ತಗೋತೀರಾ, ನಾಮಿನೇಷನ್ ಇಂದ ಉಳಿಬೇಕು ಅಂತ ಭವ್ಯ ಜೊತೆಗೆ ಸೇರ್ಕೊಂಡು ಆಡ್ತೀರಾ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಮಸ್ತೆ ವೀಕ್ಷಕರೇ, ನಾನು ಅಖಿಲೇಶ್ ದಬ್ಬೆಕಟ್ಟೆ. ಕನ್ನಡದ ಬಿಗ್ ಬಾಸ್ ಮನೆಯಲ್ಲಿ ಅಸಲಿ ಆಟ ಈಗ ಶುರುವಾಗುಬಿಟ್ಟಿದೆ. ಯಾಕಂತಂದ್ರೆ ಗ್ರ್ಯಾಂಡ್ ಫಿನಾಲೆಗೆ ಮನೆಯ ಸ್ಪರ್ಧಿಗಳೀಗ ಕಂಪ್ಲೀಟ್ ರೆಡಿ ಆಗಿಬಿಟ್ಟಿದ್ದಾರೆ. ಇನ್ನು ಈ ವಾರ ಬಿಗ್ ಬಾಸ್ ಮನೆಯಿಂದ ಚೈತ್ರ ಕುಂದಾಪುರ ಅವರು ಔಟ್ ಆಗಿಬಿಟ್ಟಿದ್ದಾರೆ. ಇದರ ನಡುವೆ ನಮ್ಮ ಬಿಗ್ ಬಾಸ್ ಒಂದು ಹೊಸ ಶಾಕಿಂಗ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಅದುವೇ ವಾರದ ಮಧ್ಯದಲ್ಲಿ ಒಂದು ಎಲಿಮಿನೇಷನ್ ಇರುತ್ತೆ ಅಂತ. ಅದಕ್ಕಾಗಿನೇ ಹೊಸ ಟಾಸ್ಕ್ ಒಂದನ್ನ ಕೊಟ್ಟಿದ್ದಾರೆ. ಆದ್ರೆ ಈ ಟಾಸ್ಕ್ ಅನ್ನ ಗೆಲ್ಲೋದಕ್ಕೆ ಮೋಕ್ಷಿತ ಒಂದು ಹೊಸ ಆಟದ ತಂತ್ರವನ್ನ ಹೆಣೆದಿದ್ದಾರೆ. ಅದಕ್ಕೆ ಯಾರನ್ನ ಬಳಸ್ಕೊಂಡು ಯಾರನ್ನ ಉಳಿಸೋ ಪ್ಲಾನ್ ಮಾಡ್ತಿದ್ದಾರೆ ಗೊತ್ತಾ? ಈ ಬಗ್ಗೆ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ. ಕನ್ನಡದ ಬಿಗ್ ಬಾಸ್ ಸೀಸನ್ 11ರ ಸ್ಪರ್ಧಿಗಳು ಗ್ರ್ಯಾಂಡ್ ಫಿನಾಲೆಗೆ ಎಂಟ್ರಿ ಕೊಡುವುದಕ್ಕೆ ರೆಡಿ ಆಗಿದ್ದಾರೆ. ದಿನದಿಂದ ದಿನಕ್ಕೆ ಹೊಸ ಹೊಸ ಟ್ವಿಸ್ಟ್ ಅನ್ನ ಪಡೆದುಕೊಂಡು ಕನ್ನಡದ ಬಿಗ್ ಬಾಸ್ ಮುನ್ನುಗ್ತಿದೆ. ಇನ್ನು 106ನೇ ದಿನಕ್ಕೆ ಕಾಲಿಟ್ಟಿರುವಂತ ಬಿಗ್ ಬಾಸ್ ಮನೆಯಿಂದ ಚೈತ್ರ ಕುಂದಾಪುರ ಅವರು ಆಚೆ ಹೋಗಿದ್ದಾರೆ. ಆದ್ರೆ ಇವೆಲ್ಲದರ ನಡುವೆ ಬಿಗ್ ಬಾಸ್ ಒಂದು ಶಾಕಿಂಗ್ ಸುದ್ದಿಯನ್ನ ಮನೆಯ ಸ್ಪರ್ಧಿಗಳಿಗೆ ಕೊಟ್ಟಿದ್ದಾರೆ. ಅದುವೇ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ವಾರದ ನಡುವೆನೇ ಒಂದು ಎಲಿಮಿನೇಷನ್ ಇರುತ್ತೆ. ಈ ಮನೆಯಲ್ಲಿ ನಡುವಾರದಲ್ಲೇ ಒಬ್ಬರು ಹೊರ ಹೋಗುವ ಸಾಧ್ಯತೆ ಖಚಿತ. ವಾರದ ಟಾಸ್ಕ್ ಗೆಲ್ಲುವ ಒಬ್ಬ ಸದಸ್ಯ ಮಿಡ್ ವೀಕ್ ಎಲಿಮಿನೇಷನ್ ಇಂದ ಪಾರಾಗುತ್ತಾರೆ. ಮಿಡ್ ವೀಕ್ ಎಲಿಮಿನೇಷನ್ ನ ಸುಳಿವು ಕೊಡ್ತಿದ್ದಂತೆ ಮನೆ ಮಂದಿಯ ಆಟದ ವರಸೆನೆ ಈಗ ಕಂಪ್ಲೀಟ್ ಬದಲಾಗಿದೆ. ಸದ್ಯ ಬಿಗ್ ಬಾಸ್ ರಿಲೀಸ್ ಮಾಡಿರುವಂತಹ ಪ್ರೋಮೋದಲ್ಲಿ ಅದುವೇ ಮಿಡ್ ವೀಕ್ ಎಲಿಮಿನೇಷನ್ ನ ಸುಳಿವನ್ನ ಕೊಟ್ಟಿದ್ದಾರೆ. ಅದಕ್ಕಾಗಿನೇ ಈ ಎಲಿಮಿನೇಷನ್ ಇಂದ ಪಾರಾಗಬೇಕು ಅಂತಂದ್ರೆ ಹೊಸ ಟಾಸ್ಕ್ ಒಂದನ್ನ ಕೊಟ್ಟಿದ್ದಾರೆ. ಯಾವ ಸ್ಪರ್ಧಿಗಳು ಈ ಟಾಸ್ಕ್ ಅಲ್ಲಿ ಜಯ ಆಗ್ತಾರೆ ಅವರು ಸೇಫ್ ಆಗ್ತಾರೆ. ಯಾರು ಟಾಸ್ಕಿನ ಸುಳಿವಲ್ಲಿ ಸಿಲುಕ್ತಾರೋ ಅವರು ಈ ವಾರ ಮನೆಯಿಂದ ಹೊರಗೋಗ್ತಾರೆ. ಇತ್ತ ಬಿಗ್ ಬಾಸ್ ಎಲಿಮಿನೇಷನ್ ನ ಸುಳಿವು ಕೊಡ್ತಿದ್ದಂತೆ ಮೋಕ್ಷಿತಾ ಪೈ ಅವರು ತಮ್ಮ ಆಟದ ವರಸೆಯನ್ನೇ ಬದಲು ಮಾಡ್ಕೊಂಡಿದ್ದಾರೆ. ಇದಕ್ಕೆ ಯಾರನ್ನ ಬಳಸ್ಕೊಂಡಿದ್ದಾರೆ ಗೊತ್ತಾ? ಭವ್ಯ ಗೌಡ ಅವರನ್ನ. ಭವ್ಯ ಮೂಲಕವಾಗಿ ರಜತ್ಗೆ ಗಾಳ ಹಾಕೋಕೆ ಅಸಲಿ ಆಟವನ್ನ ಶುರು ಮಾಡಿದ್ದಾರೆ. ಈ ಮೂಲಕವಾಗಿ ಬಿಗ್ ಬಾಸ್ ಮನೆ ಈಗ ರಣರಂಗವಾಗಿ ಬದಲಾಗಿದೆ. ಏನ್ ಮಾಡೋಣ ರಜತ್ ಹೆಚ್ಚು ಮರದ ತುಂಡುಗಳನ್ನು ನೆಟ್ನಲ್ಲಿ ಹೊಂದಿರುವ ಸದಸ್ಯ ಟಾಸ್ಕ್ ನಿಂದ ಔಟ್ ಆಗುತ್ತಾರೆ. ಇಬ್ರು ಮಾತಾಡಿದ್ರಿ ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು. ಐ ಡಿಡ್ಂಟ್ ಎಕ್ಸ್ಪೆಕ್ಟ್ ದಿಸ್ ಫ್ರಮ್ ಯು. ಟಿಕೆಟ್ ಫಿನಾಲೆಗೆ ಹೋಗಬಾರ್ದು ಅಂತ ಭವ್ಯ ಹೆಸರು ತಗೋತೀರಾ, ನಾಮಿನೇಷನ್ ಇಂದ ಉಳಿಬೇಕು ಅಂತ ಭವ್ಯ ಜೊತೆಗೆ ಸೇರ್ಕೊಂಡು ಆಡ್ತೀರಾ. ಸದ್ಯ 106 ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ಉಳಿದುಕೊಂಡಿದ್ದ ಚೈತ್ರ ಕುಂದಾಪುರ ಅವರು ತಮ್ಮ ಆಟವನ್ನ ಮುಗಿಸಿ ಮನೆಗೆ ವಾಪಸ್ ಆಗಿದ್ದಾರೆ. ಫೈರ್ ಬ್ರ್ಯಾಂಡ್ ಅಂತಾನೆ ಖ್ಯಾತಿ ಪಡೆದುಕೊಂಡ ಚೈತ್ರ ಕುಂದಾಪುರ ಅವರು ಕಿಚ್ಚನ ಎದುರು ಕಣ್ಣೀರನ್ನ ಹಾಕಿ ಬಿಗ್ ಬಾಸ್ ಮನೆಯ ಈ ಬದುಕು ಸಾರ್ಥಕ ಆಗಿದೆ ಅಂತ ಕಣ್ಣೀರಿನ ಮೂಲಕವಾಗಿನೇ ಬಿಗ್ ಬಾಸ್ ಮನೆಯಿಂದ ಹೊರಬಂದಿದ್ದಾರೆ. ಇದರ ನಡುವೆ ಭಾನುವಾರದ ಸಂಚಿಕೆಯಲ್ಲಿ ಭವ್ಯ ಗೌಡಗೆ ಕಿಚ್ಚ ಸುದೀಪ್ ಅವರು ಶಿಕ್ಷೆಯಾಗಿ ಬಿಗ್ ಬಾಸ್ ಮನೆಯ ಜೈಲಿಗೆ ಕಳಿಸಿದ್ದಾರೆ. ಭವ್ಯ ಗೌಡ ಅವರು ಬಿಗ್ ಬಾಸ್ ಮನೆಯಲ್ಲಿ ಇತ್ತೀಚೆಗೆ ಸಾಕಷ್ಟು ಹಿನ್ನಡೆಯನ್ನ ಅನುಭವಿಸಿದ್ದಾರೆ. ಈ ಮೊದಲು ಅವರು ಮೋಸ ಮಾಡಿ ಗೆದ್ದು ಎಲ್ಲರಿಂದ ಚೀಮಾರಿಯನ್ನ ಹಾಕಿಸಿಕೊಂಡಿದ್ರು. ಹೀಗಾಗಿನೇ ಸುದೀಪ್ ಅವರು ಈಗ ಸರಿಯಾಗಿ ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದಾರೆ. ಈಗ ಹನುಮಂತು ಅವರಿಗೆ ಭವ್ಯ ಗೌಡ ಅವರು ಹೊಡೆದಿರೋ ಕಾರಣಕ್ಕೋಸ್ಕರ ಮನೆಯ ಜೈಲನ್ನ ಸೇರಿದ್ದಾರೆ. ಇದರ ನಡುವೆ ಈಗ ಬಿಗ್ ಬಾಸ್ ಮಿಡ್ ವೀಕ್ ಎಲಿಮಿನೇಷನ್ ನ ಸುಳಿವನ್ನ ಕೊಟ್ಟು ಬಿಗ್ ಬಾಸ್ ಮನೆಯ ಆಟ ಈಗ ಹೊಸ ಕಾಳಗವಾಗಿ ಮಾರ್ಪಟ್ಟಿದೆ. ಸಮರ್ಥನೆ ಬೇಡ, ನಿನ್ ಮನ್ಸಿಗೆ ಗೊತ್ತು. ಈ ಮನೆಯಲ್ಲಿ ನಡುವಾರದಲ್ಲೇ ಒಬ್ಬರು ಹೊರ ಹೋಗುವ ಸಾಧ್ಯತೆ ಖಚಿತ. ನೋಡಿದ್ರಲ್ಲ ವೀಕ್ಷಕರೇ, ಬಿಗ್ ಬಾಸ್ ಮನೆ ಈಗ ಗ್ರ್ಯಾಂಡ್ ಫಿನಾಲೆಗೆ ರೆಡಿ ಆಗ್ತಿದೆ. ಅದರಲ್ಲೂ ಸ್ಪರ್ಧಿಗಳು ತಮ್ಮ ಅಸಲಿ ಆಟವನ್ನ ಶುರು ಮಾಡಿಕೊಂಡಿದ್ದಾರೆ. ಬಿಗ್ ಬಾಸ್ ಈಗ ಮಿಡ್ ವೀಕ್ ಎಲಿಮಿನೇಷನ್ ನ ಸುಳಿವು ಕೊಡ್ತಿದ್ದಂತೆ ಮನೆಯ ಸ್ಪರ್ಧಿಗಳು ತಮ್ಮ ಅಸಲಿ ಆಟವನ್ನ ಶುರು ಮಾಡಿಕೊಂಡು ಒಂದು ಹೊಸ ರಣರಂಗದ ಆಟಕ್ಕೆ ರೆಡಿ ಆಗಿದ್ದಾರೆ. ಹಾಗಾದ್ರೆ ಮಿಡ್ ವೀಕ್ ನ ಎಲಿಮಿನೇಷನ್ ನಲ್ಲಿ ಯಾರು ಪಾರಾಗ್ತಾರೆ, ಯಾರು ಮನೆಯಿಂದ ಔಟ್ ಆಗ್ತಾರೆ, ಕಾದು ನೋಡೋಣ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.